ಒಪ್ಪುದಿಲ್ಲ ಮಗು. ಹಸಿವಾಗ್ತದೆ ಮಗ, ಹಸಿವಾಗ್ತದೆ. ಉಳಿದ ಮೇಲೆ ತುಂಬಾ ಹೊತ್ತು ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಊಟ ಬಡಿಸ್ತೇವೆ. ಅಯ್ಯೋ, ಯಾವಾಗ ನೋಡಿದ್ರು ಕಚ 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 ಅಂತ ನಿನ್ನದು ಮುಗಿಯುವುದಿಲ್ಲ ಮಗ. ಅವ ಬಾರದ ನೀನು ಊಟ ಬಂದದ ಮಗ. ನನಗೆ ಹಸಿವಾಗ ಊಟ ಬಡಿಸುವುದಿಲ್ಲ ನಾನು. ಅವನು ನೀವೇ ಎಲ್ಲ ಬಡಿಸಿಕೊಟ್ಟಿದ್ದೀರಿ. ನನ್ನಲ್ಲಿ ಹೇಳಿದ್ರಿ, ಅವನಲ್ಲಿ ಹೇಳಿದ್ದೇನೆ ನಾನು. ನನ್ನಲ್ಲಿ ಹೇಳಿ ಹೋಗ್ಬೇಕು, ನೀನು ಎಲ್ಲಿ ಹೋಗುದಿದ್ರು ಅಂತ. ನನಗೆ ಊಟ ಇಲ್ಲ. ಅವ ಎಲ್ಲಿ ಹೋಗಿದ್ದಾನೆ ಗೊತ್ತು. ಹೋಗಿದ್ದಾನಪ್ಪ, ಹೇಳಿ ಅಪ್ಪ. ಇಂಥವರಿಂದ ಇದೇ ಕೆಲಸ ಆಗುವುದಲ್ಲದೆ ಬೇರೆ ಯಾವ ಉದ್ಯೋಗವೂ ಅವರಿಗಿಲ್ಲ ಅಂತ ಆಗಿపోಯ್ತಲ್ಲ. ಏನಾಯ್ತಪ್ಪ? ಏನಿಲ್ಲ, ಅವ ಎಲ್ಲೋ ಇದ್ದಾನೆ. ಅದೇ ಎಲ್ಲಿದ್ದಾನೆ? ಬರ್ಲಿಕ್ಕೆ ಹೇಳಿ ಬೇಗ. ಬರ್ಲೇಬೇಕಲ್ಲ. ಅಯ್ಯೋ, ಬಾರದಿದ್ರೆ ನಿಮ್ಮ ಕೆಲಸ ಬಾರದೆ ಇರುವುದಿಲ್ಲ. ಕರೀರಿ. ಕಚ ನೀವೆಂತ ಬೇರೆಡೆಗೂ ಧ್ವನಿ ಮಾಡುವುದು? ನಾನಲ್ಲ ಮತ್ತೆ ಕಚ. ಉದರದೊಳಗಿದ್ದಾನೆ. ವೃಷಪರ್ವಾದಿಗಳು ಹೆಂಡವನ್ನು ತಂದು ನನಗೊಪ್ಪಿಸಿದರು. ನಿತ್ಯವೂ ನಾನು ಕುಡಿಯುವ ಹೆಂಡ ಅನ್ನುವ ಹಾಗೆ ಭಾವಿಸಿ ಯೋಚಿಸದೆ ಕೊಡಿದೆ. ಆಮೇಲೆ ನನಗೆ ಅರ್ಥವಾಗಿದೆ ಮಗಳೇ. ಜ್ಞಾನ ದೃಷ್ಟಿಯಿಂದ ನಾನು ತಿಳಿದುಕೊಂಡೆ. ಕಚನನ್ನು ಕೊಂದು ಭಸ್ಮೀಕರಿಸಿ ಆ ಮಧ್ಯದೊಳಗೆ ಸೇರಿಸಿ ಅದನ್ನು ನನಗೆ ಕೊಡಿಸಿದ್ದಾರಮ್ಮ. ಅದನ್ನು ನನಗೆ ಕೊಡಿಸಿದ್ದಾರೆ. ಅವನನ್ನು ಉದರವನ್ನು ಬೇಕಪ್ಪ. ಕಚ ನಿನಗೆ ಬೇಕೇ ಬೇಕು ಅಂತ ಆದ್ರೆ ಒಂದು ದಾರಿ ಇದೆ. ನನ್ನ ಉದರವನ್ನು ನಾನು ಸೀಳುತ್ತೇನೆ, ಅವನನ್ನು ಹೊರಬರಿಸಬಲ್ಲೆ. ಪರಿಣಾಮವಾಗಿ ಏನಾಗ್ತದೆ ಗೊತ್ತೇ? ನಿನಗೆ ತಂದೆ ಇಲ್ಲ ಅಂತ ಆಗಿರ್ತದೆ. ನಿನಗೆ ನಾನು ಬೇಕೆ ಅಥವಾ ಕಚ ಬೇಕೆ ತೀರ್ಮಾನ ಮಾಡು.
ತಾಯಿಯ ಮುಖವನ್ನು ಸರಿಯಾಗಿ ನೋಡಿದವಳು ನಾನಲ್ಲ. ಆದ್ರೆ ನಿಮ್ಮ ತೋಳನ್ನೇ ತೊಟ್ಟಿಲಾಗಿರಿಸಿಕೊಂಡು ನನ್ನನ್ನು ಸಾಕಿ ಬೆಳೆಸಿದವರು ನೀವು. ಇದನ್ನೆಲ್ಲ ಬೇಕು ಅದನ್ನೆಲ್ಲ ಒದಗಿಸಿಕೊಟ್ಟವರಪ್ಪ ನೀವು. ಅಪ್ಪ, ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿದೆ ಅಂತ ಭಾವಿಸಿಕೊಟ್ಟ. ಇಲ್ಲ ಅಪ್ಪ, ನೀವು ನನಗೆ ಬೇಕಪ್ಪ, ನೀವು ನನಗೆ ಬೇಕು. ನಾನು ಬೇಕು ಅಂತ ಇದ್ರೆ ಕಚ್ಚ ಸಾಯ್ತಾನೆ ಮಗು. ಕಚನನ್ನು ನಾನು ಜೀರ್ಣ ಮಾಡಲೇಬೇಕು. ಇತ್ತೀಚಿನ ದಿನದಲ್ಲಿ ನನ್ನ ಸತ್ಯಕರದಲ್ಲಿ ನಾನು ಅದೆಷ್ಟು ಆನಂದವನ್ನು ಪಟ್ಟವಳು. ನಲಿಯುತ್ತ ಕುಲಿಯುತ್ತ ಈ ಆಶ್ರಮದಲ್ಲಿ ನಾನಿಂದು ಕಾಲ ಕಳಿತೇನಂತಾದ್ರೆ ಅದಕ್ಕೆ ಕಾರಣ ಕಚನಪ್ಪ. ಅವನಿಲ್ಲದೆ ನಾ ಬದುಕಲಾರೆ, ನಿಮ್ಮನ್ನು ಅಗಲಿಯೂ ನಾನು ನುಡಿಯಲಾರೆ. ನೀವಿಬ್ಬರು ನನಗೆ ಬೇಕಪ್ಪ, ನೀವಿಬ್ಬರು ನನಗೆ ಬೇಕಪ್ಪ. ನನ್ನನ್ನು ಉಭಯ ಸಂಕಟಕ್ಕೆ ಸಿಲುಕಿಸಿ ಹಾಕಿದ ಇಂಥವರ ಉನ್ನತಿಗಾಗಿ ಅಹರ್ನಿಶಿ ದುಡಿದವ ನಾನು. ಕೇಳುವುದನ್ನು ಶಾಪ. ಆನತಿ ಸಮಯದಲ್ಲೇ ನಿನಗೆ ದೇವತೆಗಳಿಂದ ಸೋಲು ಬಂದು ಹೋಗಲಿ, ಸೋಲಲಿ, ಸೋಲಲಿ. ಅವನಿಗೇನೋ ಶಿಕ್ಷೆ ಆಯಿತು. ಆದ್ರೆ ನಿಮ್ಮಂತ ಬ್ರಾಹ್ಮಣರು ಅವರು ಮುಂದಾದಂತೂ ಕೊಟ್ಟದ್ದು ಸರಿಯೇ. ಬ್ರಾಹ್ಮಣನಾಗಿ ನಾನು ಮದ್ಯಪಾನವನ್ನು ಮಾಡಬಾರದಿತ್ತು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ದರೆಯಲ್ಲಿ ಬ್ರಾಹ್ಮಣರು ಮದ್ಯ ಸೇವನೆಯನ್ನು ಮಾಡಿದ್ರೆ ಅವರಿಗೆ ಬ್ರಹ್ಮ ಸತ್ಯ. ಅದನ್ನು ಬದುಕಿಸಿಕೊಳ್ಳಬೇಕು. ಪ್ರಯತ್ನಿಸ್ತೀನಿ. ಏನು ನಿಮ್ಮಿಬ್ಬರ ಜೊತೆ ಹಾಗೆ ಬಂದ್ರೆ ನಾನು ಕಾಣಿಸ್ತಿದ್ದೇನಪ್ಪ. ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಬಂದ್ರೆ ನಾನಲ್ಲಪ್ಪ, ನನ್ನ ಹೆಣವನ್ನು ನೋಡ್ಬೋದಪ್ಪ, ನನ್ನ ಹೆಣವನ್ನು ನೋಡ್ಬೋದು. ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ವಿಧೇಯನಾಗಿ ನೀನು ವಿದ್ಯಾರ್ಥಿನಿಗಾಗಿ ಇಲ್ಲಿ ಬಂದವ. ನಿನ್ನ ಮುಖಾವಲೋಕನದಿಂದಲೇ ನೀನು ವಿಧೇಯನೆಂಬುದಾಗಿ ತೀರ್ಮಾನಿಸಿ ವಿದ್ಯೋಪದೇಶವನ್ನು ಮಾಡಿದವನ. ಸತ್ಯವಾಗಿ ಕೇಳುತ್ತಾ ಇದ್ದೇನೆ ಮಗು. ದೇವಗುರುವಾದಂತಹ ಬೃಹಸ್ಪತ್ಯಾಚಾರ್ಯರ ಮಗ ನೀನು ಹೌದಷ್ಟೇ. ಸತ್ಯ. ಯಾವುದೇ ಸ್ವಾರ್ಥ ಇಲ್ಲದೆ ನನ್ನನ್ನು ವಂಚಿಸುವುದಕ್ಕೆ ನೀನು ಬಂದದ್ದಲ್ಲವಷ್ಟೇ. ಪಾದ ಸೇವಾರ್ಥಿಯಾಗಿಯೇ ಬಂದಿದ್ದ. ಆ ಸತ್ಯವನ್ನು ನನಗೆ ನೀನು ಹೇಳಬೇಕು ಮಗು. ಅಂತಹ ಮನಸ್ಸನ್ನು ಹೊಂದಿಕೊಂಡು ಬಂದವನೇ ಹೌದಂತಾದ್ರೆ ಉದರದಲ್ಲಿರುವಂತಹ ನಿನ್ನನ್ನು ಹೊರಬರುವುದಕ್ಕೆ ನಾನೊಂದು ದಾರಿಯನ್ನು ಸೂಚಿಸಬಲ್ಲೆ. ಮೃತ ಸಂಜೀವಿನಿ ವಿದ್ಯೆಯನ್ನು ನಿನಗೆ ಉಪದೇಶ ನಾನು ಮಾಡ್ತೇನೆ. ನನ್ನ ಉದರವನ್ನು ನಾನು ಸೀಳಿಕೊಳ್ಳುತ್ತೇನೆ. ಆ ಮೂಲಕವಾಗಿ ನೀನು ಹೊರಬರಬೇಕು ಮಗು. ಆಮೇಲೆ ಉಳಿದಂತಹ ವಿಚಾರಗಳು ನಿನಗೆ ಬಿಟ್ಟದ್ದು. ಬರುವೆಯಾಕಂದ ತಾವು ಆಶೀರ್ವದಿಸಿ ಅನುಗ್ರಹಿಸಿದರೆ
ತಾವು ತೋರಿದ ದಾರಿಯಲ್ಲೇ ಹೊರಬರ್ತೇನೆ. ಮನನ ಮಾಡಿಕೋ ಮಗು. ಸಂಜೆ ನೀವು ಕೇರನೆಗೆ ಉಪದೇಶ ಮಾಡಿದ್ದೇನೆ. ಇದು ನನ್ನ ಉದಾಹರಣೆ. ಯಾರು ಕಾಣಲಾಗದಂತಹ ಕಾಣಬಾರದ ಸ್ಥಿತಿ, ಅದರಿಂದ ಹೊರತರಬೇಕಾದ್ದು ಮಗನಂತೆ ಅವರು ಕಂಡಂತಹ ನನ್ನ ಕರ್ತವ್ಯ. ಅವರಿಂದಲೇ ಉಪದಿಷ್ಟವಾದಂತಹ ಗುರುತೆರಳನ್ನು ಸ್ಮರಿಸ್ತಾ ಅದನ್ನೇ ನಿಮ್ಮಂತಹ ಒಬ್ಬರಿದ್ದರೆ 1000 ಮಂದಿ ಖಜನಂತವರು ಸಿದ್ಧರಾದ. ಆದ್ದರಿಂದ ತಾವು ಈ ಲೋಕಕ್ಕೆ ಅತ್ಯಂತ ಅಪೇಕ್ಷಿತರು ಎಂಬ ಭಾವದಿಂದಲೇ ವಿವೇಕ ನನಗೆ ಏನನ್ನು ಹೊಳೆಯಿಸಿತು ಅದನ್ನು ಸಂತೋಷವಾಯಿತು. ಹಾಗೆಯ ಹಿಂದಿಲಿನಲ್ಲಿದ್ದಂತಹ ಹೋಗಿನ ಮರಿಯ ಸ್ಥಿತಿ ನಿನಗಾಗಿದೆ ಇಲ್ಲಿ ನನಗೆ ಗೊತ್ತಿದೆ ಮಗು. ನಮ್ಮವರು ಒಳ್ಳೆಯವರು ಅಂತ ನಾನು ಹೇಳುವುದಿಲ್ಲ. ಅಡಿಗಡಿಗೆ ಕಷ್ಟವನ್ನೇ ಪೀಡನೆಯನ್ನೇ ಕೊಡುವುದು. ಆದರೂ ನಾನು ಕೊಡಬೇಕಾದಂತಹ ಅಮೂಲ್ಯವಾದ ವಿದ್ಯೆಯನ್ನು ನೀವು ಉಪದೇಶ ಮಾಡಿದ್ದೇನೆ. ಗುರುಕುಲ ವಾಸ ಸಂಪೂರ್ಣವಾಯಿತು ಮಗು. ಇನ್ನು ಈ ಆಶ್ರಮದಲ್ಲಿ ನೀನು ನಿಲ್ಲಬಾರದು. ಕ್ಷಿಪ್ರಗತಿಯಲ್ಲಿ ಸ್ವರ್ಗ ಲೋಕವನ್ನು ಸೇರಬೇಕು. ಅಂದರೆ ಹೋಗುವುದು ನಾಳೆ ದೇವಯಾನಿಯಲ್ಲಿ ಮಾತನಾಡಿ ಅವರನ್ನು ಸಮಾಧಾನಪಡಿಸಿ ಆಮೇಲೆ ಹಾಗೆ 1000 ವರ್ಷಗಳ ಬ್ರಹ್ಮಚರ್ಯದ ವ್ರತವನ್ನು ಅಂತೆ ನಾನು ಧರೆಗಿಳಿದು ಬಂದವನು. ಆದರೆ 500 ವರ್ಷಗಳಲ್ಲಿ ಆದ ಸ್ಥಿತಿಗತಿಗಳಿಂದಲಾಗಿ ಆ ಮಹತ್ತರವಾದ ವಿದ್ಯೋಪದೇಶ ಆಯಿತು. ವಿದ್ಯಾಭ್ಯಾಸದ ಅವಧಿ ಸಂಪೂರ್ಣ ಆಯಿತು ಅಂತ ಆಗಿದೆ. ಅತ್ಯಂತ ರಮಣೀಯವಾಗಿ ಹೃದಯವಾಗಿ ಸಾಗಿದಂತಹ ಈ ಅವಧಿಯ ವಿಸ್ಮರಣೆ ಸದಾ ನನಗೆ ಉಳಿಯುತ್ತದೆ. ಖಂಡಿತವಾಗಿ ಗುರುಮುದ್ರೆಯಲ್ಲಿ ಆಡಿಯೇ ತಡೆಯುತ್ತೇನೆ. ಆಶೀರ್ವದಿಸಬೇಕು, ಉನ್ನತೋನ್ನತವಾಗುವಂತಹ ಶುಭವಾಗಲಿ.